ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ಏಪ್ರಿಲ್ 2ರಂದು ದವನದ ಹುಣ್ಣಿಮೆ ಬಂದಿದೆ. ಇದು ಬಹಳ ವಿಶೇಷವಾಗಿದೆ. ಆದ್ದರಿಂದ ಇಷ್ಟು ಶಕ್ತಿಶಾಲಿ ಹುಣ್ಣಿಮೆ ದಿನದಂದು ನೀವು ಈ ಮರದ ಬಳಿ ಈ ಚಿಕ್ಕ ಪರಿಹಾರ ಮಾಡಿದರೆ ಸಾಕು. 2 ನಿಮಿಷಗಳಲ್ಲಿ ನಿಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರವಾಗಿ ನಿಮಗೆ ಲಕ್ಷಗಳಲ್ಲ ಕೋಟಿಗಳಷ್ಟು ಸಂಪತ್ತು ಬರುತ್ತದೆ. ನಿಮ್ಮ ಪ್ರಯತ್ನವು ಚಿನ್ನವಾಗುತ್ತದೆ. ಈ ಪರಿಹಾರವು ಅಷ್ಟು ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ. ಈ ಪವಿತ್ರ ದಿನದಂದು ನೆಲ್ಲಿಕಾಯಿ ಮರದ ಬಳಿ ಮಾಡುವ ಈ ಅದ್ಭುತ ಪರಿಹಾರದಿಂದ ನಮ್ಮ ಮನೆಯಲ್ಲಿ ಸಂಗ್ರಹವಾಗಿರುವ ಬಡತನ, ಕಷ್ಟಗಳು, ನಷ್ಟಗಳು, ರೋಗಗಳು ಕೇವಲ 2 ನಿಮಿಷಗಳಲ್ಲಿ ಮಂಜುಗಡ್ಡೆಯಂತೆ ಕರಗಿ ಹೋಗಿ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಅದರ ನಂತರ ನೀವು ಕೈಹಾಕಿದ ಯಾವುದೇ ಕೆಲಸವೂ ಚಿನ್ನವಾಗುತ್ತದೆ. ಈ ಪರಿಹಾರವನ್ನು ಸಾಕ್ಷಾತ್ ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರಿಯವಾದ ನೆಲ್ಲಿಕಾಯಿ ಮರದ ಬಳಿ ಮಾಡುತ್ತಿರುವುದರಿಂದ 100ಕ್ಕೆ 100ರಷ್ಟು ಫಲಿತಾಂಶಗಳು ಬರುತ್ತವೆ. ಕಷ್ಟಗಳು ದೂರವಾಗುತ್ತವೆ, ಹಣದ ಸಮಸ್ಯೆಗಳು ದೂರವಾಗುತ್ತವೆ, ಹಣದ ಹರಿದು ಬರುತ್ತದೆ, ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ಇಷ್ಟಕ್ಕೂ ಈ ದಿನ ನೆಲ್ಲಿಕಾಯಿ ಮರದ ಬಳಿ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಮನ್ನಾರಾಯಣ ಎಂದು ಕಮೆಂಟ್ ಮಾಡಿ. ಅಲ್ಲದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ. ಪ್ರಿಯ ಸ್ನೇಹಿತರೆ, ನೆಲ್ಲಿಕಾಯಿ ಮರವು ಬಹಳ ಶ್ರೇಷ್ಠವಾದ ಮರ. ನೆಲ್ಲಿಕಾಯಿ ಮರವನ್ನು ಸಂಸ್ಕೃತದಲ್ಲಿ ಧಾತ್ರಿ ಎಂದು ಕರೆಯುತ್ತಾರೆ. ಅಂದರೆ ತಾಯಿಯಂತೆ ಪೋಷಿಸುವವಳು ಎಂದು ಅರ್ಥ. ಈ ಮರವು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಸ್ವರೂಪ. ಅಷ್ಟೇ ಅಲ್ಲದೆ ನೆಲ್ಲಿಕಾಯಿ ಮರದಲ್ಲಿ ಶ್ರೀ ಮಹಾಲಕ್ಷ್ಮಿ ಕೂಡ ನೆಲೆಸಿದ್ದಾಳೆಂದು ಪಂಡಿತರು ಹೇಳುತ್ತಾರೆ. ಈ ಮರದ ಬುಡದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಮೇಲೆ ಶಿವ ನೆಲೆಸಿದ್ದಾರೆ ಎಂದು, ಅದಕ್ಕಾಗಿಯೇ ಇದನ್ನು ತ್ರಿಮೂರ್ತಿ ಸ್ವರೂಪವೆಂದು ಭಾವಿಸುತ್ತಾರೆ. ಈ ನೆಲ್ಲಿಕಾಯಿ ಗಿಡವನ್ನು ಮನೆಯ ಹಿತ್ತಲಿನಲ್ಲಿ ಬೆಳೆಸಿದರೆ ಆ ಮನೆಯಲ್ಲಿ ಯಾವುದೇ ವಾಸ್ತು ದೋಷಗಳಿದ್ದರೂ ನಿವಾರಣೆಯಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಆ ಮರಗಳು ಯಾವಾಗಲೂ ಸಕಾರಾತ್ಮಕ ಶಕ್ತಿಯನ್ನು ಹರಿಸುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಗಳು ಹತ್ತಿರ ಸುಳಿಯುವುದಿಲ್ಲ ಎಂಬ ನಂಬಿಕೆ ಇದೆ. ನೆಲ್ಲಿಕಾಯಿ ಮರದ ನೆರಳು ಸೋಕಿದರೆ ಸಾಕು, ನಮ್ಮಲ್ಲಿರುವ ಅನೇಕ ಪಾಪಗಳು ನಾಶವಾಗುತ್ತವೆ. ನೆಲ್ಲಿಕಾಯಿ ಮರ ಯಾರ ಮನೆಯ ಹತ್ತಿರ ಇರುತ್ತದೆಯೋ ಆ ಮನೆಗೆ ದೃಷ್ಟಿ ಕೂಡ ತಗುಲುವುದಿಲ್ಲ. ಅಷ್ಟು ಶಕ್ತಿಶಾಲಿ ಈ ನೆಲ್ಲಿಕಾಯಿ ಮರ. ಇನ್ನು ಈ ದಿನದಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ಆದರೆ ಸಾಮಾನ್ಯವಾಗಿ ಸ್ನಾನ ಮಾಡುವುದಲ್ಲ, ಸ್ನಾನ ಮಾಡುವ ನೀರಿನಿಂದ ಸ್ನಾನ ಮಾಡಿದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ನಮ್ಮ ದೇಹಕ್ಕೆ ಅಂಟಿಕೊಂಡಿರುವ ಎಲ್ಲ ದೋಷಗಳು, ಪಾಪಗಳು ಆ ನೀರಿನೊಂದಿಗೆ ಕೊಚ್ಚಿ ಹೋಗುತ್ತವೆ. ಸ್ನಾನ ಮಾಡಿದ ನಂತರ ತೊಳೆದ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. ಮುಖ್ಯವಾಗಿ ಈ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಸಿಗುತ್ತದೆ. ಆದ್ದರಿಂದ ಈ ದಿನದಂದು ಎಲ್ಲರೂ ಈ ರೀತಿ ಸ್ನಾನ ಮಾಡಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿದ ನಂತರ ಪೂಜೆ ಮಾಡಿ. ಅದೇ ರೀತಿ ಈ ದಿನದಂದು ನೆಲ್ಲಿಕಾಯಿ ಮರದ ಬುಡದಲ್ಲಿ ನೆಲ್ಲಿಕಾಯಿ ದೀಪವನ್ನು ಹಚ್ಚಿದರೆ ಕಷ್ಟಗಳು ದೂರವಾಗುತ್ತವೆ. ದೀಪವನ್ನು ಹೇಗೆ ಹಚ್ಚಬೇಕು ಎಂದರೆ, ಮೊದಲು ಒಂದು ಉತ್ತಮ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ಹಸುವಿನ ತುಪ್ಪದಲ್ಲಿ ಅಥವಾ ಎಳ್ಳೆಣ್ಣೆಯಲ್ಲಿ ಅದ್ದಿದ ಬತ್ತಿಯನ್ನು ನೆಲ್ಲಿಕಾಯಿ ದೀಪದ ಮೇಲೆ ಇಟ್ಟು ದೀಪವನ್ನು ಹಚ್ಚಬೇಕು. ನಂತರ ಆ ದೀಪದ ಬೆಳಕಿನಲ್ಲಿ ಧಾತ್ರಿ ನಾರಾಯಣಿ ಅಂದರೆ ನೆಲ್ಲಿಕಾಯಿ ರೂಪದಲ್ಲಿರುವ ವಿಷ್ಣುವನ್ನು ಪೂಜಿಸುತ್ತಾ ಆ ಧಾತ್ರಿ ದೇವಿ, ಓಂ ಲಕ್ಷ್ಮೀನಾರಾಯಣ, ನಮ್ಮ ಕಷ್ಟಗಳು ಈ ದೀಪದ ಕಾಂತಿಯಿಂದ ದೂರವಾಗಲಿ, ನಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಮುಗಿಯಬೇಕು, ನಮಗೆ ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸು ತಂದೆ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿಕೊಳ್ಬೇಕು. ನಂತರ ಆ ಮರಕ್ಕೆ ಮನಸಾರೆ ನಮಸ್ಕರಿಸಿ ಅದನ್ನು ಮುಟ್ಟಬೇಕು. ಈ ದಿನದಂದು ನೆಲ್ಲಿಕಾಯಿ ಮರವನ್ನು ಮುಟ್ಟಿದರೆ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಪಾದಗಳನ್ನು ಮುಟ್ಟಿದಷ್ಟು ಪುಣ್ಯ ಬರುತ್ತದೆ. ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಒಂದು ಹೊಸ ಚೈತನ್ಯ ಬರುತ್ತದೆ. ನಮ್ಮಲ್ಲಿರುವ ಭಯಗಳು, ಆತಂಕಗಳು ದೂರವಾಗಿ ಶಾಂತಿ ಸಿಗುತ್ತದೆ. ಆದ್ದರಿಂದ ಸರಿಯಾಗಿ ಎಲ್ಲರೂ ಈ ದಿನ ನೆಲ್ಲಿಕಾಯಿ ಮರದ ಹತ್ತಿರ ಒಂದು ನೆಲ್ಲಿಕಾಯಿ ದೀಪವನ್ನು ಇಡಿ. ನೆಲ್ಲಿಕಾಯಿ ಮರದ ಹತ್ತಿರದಲ್ಲಿ ಇಲ್ಲದಿದ್ದರೆ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಈ ನೆಲ್ಲಿಕಾಯಿ ದೀಪವನ್ನು ಹಚ್ಚಬಹುದು. ಈಗ ಅತ್ಯಂತ ಶಕ್ತಿಶಾಲಿ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ತುಂಬಿರುವ ದಾರಿದ್ರ್ಯ ದೇವತೆಯನ್ನು ಹೊರಹಾಕಿ ಲಕ್ಷ್ಮೀ ದೇವಿಗೆ ಸ್ವಾಗತ ಕೋರಲಿದ್ದೇವೆ. ತಲೆಮಾರುಗಳಿಂದ ನಮ್ಮನ್ನು ಕಾಡುತ್ತಿರುವ ದಾರಿದ್ರ್ಯವನ್ನು, ನಮ್ಮ ಮನೆಯಲ್ಲಿ ಗೂಡು ಕಟ್ಟಿಕೊಂಡಿರುವ ನಕಾರಾತ್ಮಕ ಶಕ್ತಿಗಳು, ನಮ್ಮ ಬರವಣಿಗೆಯನ್ನು ತಡೆಯುತ್ತಿರುವ ಕಣ್ಣಿಗೆ ಕಾಣದ ಶತ್ರುಗಳನ್ನು ಓಡಿಸಿ ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣುವನ್ನು ನಮ್ಮ ಮನೆಗೆ ಆಹ್ವಾನಿಸಿ ಸಿರಿ ಸಂಪತ್ತುಗಳಿಂದ ನಮ್ಮ ಜೀವನವನ್ನು ತುಂಬಿಸುವ ಅದ್ಭುತ ಪರಿಹಾರವಿದು.
ಇದಕ್ಕಾಗಿ ನಾವು ಬೆಟ್ಟಗಳನ್ನು ಪುಡಿ ಮಾಡುವ ಅಗತ್ಯವಿಲ್ಲ, ಸಾವಿರ ಖರ್ಚು ಮಾಡುವ ಅಗತ್ಯವಿಲ್ಲ. ನಮ್ಮ ಅಡುಗೆ ಮನೆಯಲ್ಲಿ, ನಮ್ಮ ಹಿತ್ತಲಲ್ಲಿ ಸಿಗುವ ಅತ್ಯಂತ ಸಾಮಾನ್ಯ ವಸ್ತುಗಳಿಂದಲೇ ಈ ಮಹಾ ಅದ್ಭುತವನ್ನು ನಾವು ಸೃಷ್ಟಿಸಬಹುದು. ಈ ಪರಿಹಾರ ಎಷ್ಟು ಶಕ್ತಿಶಾಲಿ ಅಂದರೆ ಇದನ್ನು ಮಾಡಿದ ಕೆಲವೇ ಗಂಟೆಗಳಲ್ಲಿ ಅದರ ಪ್ರಭಾವವನ್ನು ನೀವು ಸ್ವತಃ ಗಮನಿಸುತ್ತೀರಿ. ಮನೆಯ ವಾತಾವರಣ ಹಗುರವಾಗುವುದು, ಮನಸ್ಸು ಶಾಂತವಾಗುವುದು, ನಿಂತು ಹೋದ ಕೆಲಸಗಳು ಮುಂದುವರಿಯುವುದು ಮುಂತಾದ ಬದಲಾವಣೆಗಳು ತಕ್ಷಣವೇ ಗೋಚರಿಸುತ್ತವೆ. ಇನ್ನು ತಡವೇಕೆ? ಆ ಮಹಾಪರಿಹಾರ ಯಾವುದು ಮತ್ತು ಅದನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಪರಿಹಾರವನ್ನು ಮಾಡಲು ನಮಗೆ ಒಂದು ಬಿಳಿ ಕಾಗದ ಅಥವಾ ಒಂದು ಸಣ್ಣ ಹೊಸ ಬಿಳಿ ಬಟ್ಟೆ ಬೇಕು. ಬಿಳಿ ಬಣ್ಣವು ಪವಿತ್ರತೆ ಮತ್ತು ಶುದ್ಧತೆಯ ಸಂಕೇತವಾಗಿದೆ, ಮನಸ್ಸಿನ ಉತ್ತಮ ಸಂಕಲ್ಪದ ಪ್ರತೀಕ. ಈಗ ಆ ಬಿಳಿ ಕಾಗದ ಅಥವಾ ಬಟ್ಟೆಯ ಮೇಲೆ ನಾವು ಕೆಲವು ದಿವ್ಯ ವಸ್ತುಗಳನ್ನು ಇಡಲಿದ್ದೇವೆ. ಪ್ರತಿಯೊಂದು ವಸ್ತುವಿಗೂ ಒಂದು ವಿಶೇಷ ಶಕ್ತಿ, ಒಂದು ದೈವಿಕ ಗುಣವಿದೆ. ನಾವು ಅದರಲ್ಲಿ ಇಡಬೇಕಾದದ್ದು ಒಂದು ಚಮಚ ಕೊತ್ತಂಬರಿ. ಕೊತ್ತಂಬರಿಯನ್ನು ಸಂಸ್ಕೃತದಲ್ಲಿ ಧನಕ ಎಂದು ಕರೆಯುತ್ತಾರೆ. ಹೆಸರಿನಲ್ಲೇ ಧನವಿದೆ. ಇವು ಸಾಕ್ಷಾತ್ ಲಕ್ಷ್ಮೀ ದೇವಿ ಸ್ವರೂಪ. ಯಾವ ಮನೆಯಲ್ಲಿ ಧಾನ್ಯಗಳು ಸಮೃದ್ಧವಾಗಿರುತ್ತವೆಯೋ ಅಲ್ಲಿ ಹಣಕ್ಕೆ ಕೊರತೆ ಇರುವುದಿಲ್ಲ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಧಾನ್ಯಗಳು ಕೇವಲ ಜನರನ್ನು ಆಕರ್ಷಿಸುವುದಲ್ಲದೆ ಮನೆಯಲ್ಲಿರುವವರನ್ನು ಸಂತೋಷವಾಗಿಡುತ್ತವೆ, ಖರ್ಚುಗಳನ್ನು ಕಡಿಮೆ ಮಾಡಿ ಉಳಿತಾಯ ಹೆಚ್ಚಾಗುವಂತೆ ಮಾಡುತ್ತವೆ. ಆದ್ದರಿಂದ ಲಕ್ಷ್ಮೀ ಸ್ವರೂಪವಾದ ಆ ಧನಿಯವನ್ನು ಮನಸ್ಸಿನಲ್ಲಿ ಅಮ್ಮನವರನ್ನು ನೆನೆಯುತ್ತಾ ಆ ಕಾಗದದ ಮೇಲೆ ಹಾಕಿ, ಅದಾದ ನಂತರ ಎರಡು ಒಣಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳಿ. ದೃಷ್ಟಿ, ನರಘೋಷವನ್ನು, ಕೆಟ್ಟ ದೃಷ್ಟಿಯನ್ನು ಓಡಿಸುವಲ್ಲಿ ಅದ್ಭುತ ಶಕ್ತಿ ಇದೆ. ನಮ್ಮ ಯಶಸ್ಸನ್ನು ನೋಡಿ ಸಹಿಸದವರು ನಮ್ಮ ಮೇಲೆ ಬಿದ್ದರೆ ಅದನ್ನು ನರದೃಷ್ಟಿ ಎನ್ನುತ್ತಾರೆ. ಆ ದೃಷ್ಟಿ ತಾಗಿದರೆ ಆರೋಗ್ಯವಾಗಿರುವವರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ, ಲಾಭದಲ್ಲಿರುವ ವ್ಯಾಪಾರ ನಷ್ಟಕ್ಕೆ ಹೋಗುತ್ತದೆ. ಅಂತಹ ಭಯಾನಕ ದೃಷ್ಟಿದೋಷಗಳನ್ನು, ನಮ್ಮ ಮನೆಯ ಮೇಲಿರುವ ಕೆಟ್ಟ ಪ್ರಯೋಗಗಳನ್ನು ಈ ಒಣಮೆಣಸಿನಕಾಯಿಗಳು ತಮ್ಮ ಘಾಟಿನಿಂದ ಸುಟ್ಟು ಬೂದಿ ಮಾಡುತ್ತವೆ. ಅಂದರೆ 2 ಒಣಮೆಣಸಿನಕಾಯಿಗಳನ್ನು ತೆಗೆದುಕೊಂಡು ಅವುಗಳನ್ನು ಸಹ ಆ ಕಾಗದದ ಮೇಲೆ ಇಟ್ಟಿದ್ದೆ. ಈಗ ನಾವು ಸೇರಿಸಬೇಕಾದ 3ನೇ ವಸ್ತು ಉಪ್ಪು. ಸಮುದ್ರ ಮಂಥನದಿಂದ ಹುಟ್ಟಿದ ಉಪ್ಪು ಸಮುದ್ರದ ಮಗಳಾದ ಲಕ್ಷ್ಮೀದೇವಿಗೆ ಪ್ರಿಯವಾದದ್ದು. ಅಷ್ಟೇ ಅಲ್ಲ, ಉಪ್ಪಿಗೆ ಇರುವಷ್ಟು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಗುಣ ಬೇರೆ ಯಾವುದೇ ವಸ್ತುವಿಗಿಲ್ಲ. ಮನೆಯಲ್ಲಿ ಆಗಾಗ ಜಗಳಗಳು ನಡೆಯುತ್ತಿದ್ರೆ, ಗಂಡ ಹೆಂಡತಿಯರ ನಡುವೆ ಸಾಮರಸ್ಯ ಇಲ್ಲದಿದ್ದರೆ, ಮಕ್ಕಳು ಮಾತು ಕೇಳದಿದ್ದರೆ ಅದಕ್ಕೆ ಕಾರಣ ಮನೆಯಲ್ಲಿ ಸಂಗ್ರಹವಾಗಿರುವ ನಕಾರಾತ್ಮಕ ಶಕ್ತಿ. ಆ ಶಕ್ತಿಯನ್ನು ಈ ಉಪ್ಪು ತನ್ನೊಳಗೆ ಹೀರಿಕೊಂಡು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ನಂತರ ನಾವು ಹಾಕಬೇಕಾದದ್ದು ಚಿಟಿಕೆ ಕುಂಕುಮ. ಕುಂಕುಮವಿಲ್ಲದ ಹಿಂದೂ ಸಂಪ್ರದಾಯವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಕುಂಕುಮ ಸೌಭಾಗ್ಯಕ್ಕೆ, ಶುಭಕ್ಕೆ, ವಿಜಯಕ್ಕೆ ಸಂಕೇತ. ಇದು ಮಂಗಳಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬೇಕೆಂದರೆ, ಮದುವೆಯಾಗದವರಿಗೆ ಮದುವೆಯಾಗಬೇಕೆಂದರೆ, ಮಕ್ಕಳಾಗಬೇಕೆಂದರೆ ಕುಂಕುಮದಿಂದ ಮಾಡುವ ಪೂಜೆಗಳಿಗೆ ವಿಶೇಷ ಫಲವಿರುತ್ತದೆ. ಆ ಶುಭಪ್ರದವಾದ ಕುಂಕುಮವನ್ನು ಕೂಡ ಆ ಪೇಪರ್ನಲ್ಲಿ ಹಾಕಿ. ಈಗ ಇವುಗಳ ಮೇಲೆ ಜೀರಿಗೆಯನ್ನು ಕೂಡ ಹಾಕಿ. ಜೀರಾ ಎಂದರೆ ದೇಹವನ್ನು ತಂಪು ಮಾಡುವಂಥದ್ದು ಎಂದು ಅರ್ಥ. ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲ, ಆಧ್ಯಾತ್ಮಿಕವಾಗಿಯೂ ಜೀರಿಗೆ ನಮ್ಮನ್ನು ಶಾಂತಗೊಳಿಸುತ್ತದೆ. ನಮ್ಮೊಳಗಿನ ಆತಂಕವನ್ನು, ಭಯವನ್ನು, ಕೆಲಸದ ಮೇಲಿನ ಅಪನಂಬಿಕೆಯನ್ನು ಹೋಗಲಾಡಿಸಿ ಮನಸ್ಸಿಗೆ ಸ್ಥಿರತೆಯನ್ನು ನೀಡುವ ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ. ಮುಖ್ಯವಾಗಿ ನಮಗೆ ಬರಬೇಕಾದ ಹಣ ಎಲ್ಲಾದರೂ ನಿಂತು ಹೋಗಿದ್ರೆ ಅದಕ್ಕೆ ಸಂಬಂಧಿಸಿದ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ ಜೀರಿಗೆಗೆ ಇರುವುದರಿಂದ ಖಂಡಿತವಾಗಿಯೂ ಹಾಕಬೇಕು. ಕೊನೆಯದಾಗಿ ಈ ಪರಿಹಾರಕ್ಕೆ ಹಸಿರು ಕರ್ಪೂರ ಅಥವಾ ಸಾಮಾನ್ಯ ಕರ್ಪೂರವನ್ನು ಸಹ ಕಾಗದದಲ್ಲಿ ಹಾಕಬೇಕು. ಕರ್ಪೂರವನ್ನು ಬೆಳಗಿದಾಗ ಯಾವುದೇ ಅವಶೇಷವಿಲ್ಲದೆ ಗಾಳಿಯಲ್ಲಿ ಬೆರೆತು ಹೋಗುತ್ತದೆ. ಅದೇ ರೀತಿ ನಮ್ಮ ಪಾಪಗಳನ್ನು, ಕರ್ಮಗಳನ್ನು ಸಹ ಸಂಪೂರ್ಣವಾಗಿ ದಹಿಸುತ್ತದೆ. ಅದರ ಸುಗಂಧ ನಮ್ಮ ಮನೆಯಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುವುದಲ್ಲದೆ ಕಣ್ಣಿಗೆ ಕಾಣದ ದುಷ್ಟಶಕ್ತಿಗಳನ್ನು, ಭೂತ ಪ್ರೇತ ಪಿಶಾಚಿಗಳನ್ನು ಓಡಿಸುತ್ತದೆ. ಮನೆಯಲ್ಲಿ ದೈವಿಕವಾದ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆ ಕರ್ಪೂರದ ಪುಡಿಯನ್ನು ಸಹ ಈ ಮಿಶ್ರಣದಲ್ಲಿ ಸೇರಿಸಿ. ಈಗ ಈ ದಿವ್ಯ ವಸ್ತುಗಳನ್ನು ಆ ಕಾಗದ ಅಥವಾ ಬಟ್ಟೆಯೊಂದಿಗೆ ಸೇರಿಸಿ ಒಂದು ಗಂಟು ಅಥವಾ ಸಣ್ಣ ಪಟ್ಟಣದಂತೆ ಗಟ್ಟಿಯಾಗಿ ಕಟ್ಟಿ ಅದಕ್ಕೆ ಹಳದಿ ದಾರ ಅಥವಾ ಕೆಂಪು ದಾರವನ್ನು ಸುತ್ತಿ ಗಂಟು ಹಾಕಿ. ಈಗ ಇರುವ ದಾರಿದ್ರ್ಯವನ್ನು ಓಡಿಸುವ ಅವಕಾಶ ಸಿದ್ಧವಾಗಿದೆ.
ಈಗ ಈ ಗಂಟನ್ನು ನಿಮ್ಮ ಬಲಗೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳಿ. ನಿಮ್ಮ ಮನೆಯ ಪೂಜಾ ಕೋಣೆಯಿಂದ ಪ್ರಾರಂಭಿಸಿ. ನಂತರ ಹಾಲ್, ಅಡುಗೆ ಮನೆ, ಮಲಗುವ ಕೋಣೆಗಳು, ಮಕ್ಕಳು, ಕೊನೆಯದಾಗಿ ಬಾತ್ರೂಮ್ ಸ್ಟೋರ್ವರೆಗೆ ಪ್ರತಿ ಕೋಣೆಗೂ ಪ್ರತಿ ಮೂಲೆಯನ್ನು ತೆಗೆದುಕೊಂಡು ಕಿಟಕಿಗಳು, ಬಾಗಿಲುಗಳು, ಬೀರುಗಳ ಬಳಿಯೂ ತಿರುಗಿಸಿ. ಹೀಗೆ ತಿರುಗಿಸುತ್ತಿರುವಾಗ ನಿಮ್ಮ ಬಾಯಿಂದ ಹೇಳದಿದ್ದರೂ ಮನಸ್ಸಿನಲ್ಲಿ ಮಾತ್ರ ಬಹಳ ಬಲವಾಗಿ ಮತ್ತು ದೃಢ ಸಂಕಲ್ಪದಿಂದ ಹೀಗೆ ಅಂದುಕೊಳ್ಳಿ: ನಮ್ಮ ಮನೆಯನ್ನು ಆವರಿಸಿದ ಸಕಲ ದರಿದ್ರ ಶಕ್ತಿಗಳು, ನರಘೋಷ, ದೃಷ್ಟಿದೋಷ, ನನ್ನ ಕುಟುಂಬದ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವ ಶಕ್ತಿಗಳು, ಅನಾರೋಗ್ಯ, ಸಾಲದ ಬಾಧೆ, ನಿಮ್ಮೆಲ್ಲರ ಸಮಯ ಇಂದು ಈ ಕ್ರಿಯೆಯೊಂದಿಗೆ ಮುಗಿದಿದೆ. ಈ ದಿವ್ಯ ಮೂರ್ತಿಯೊಂದಿಗೆ ನೀವೆಲ್ಲರೂ ನಮ್ಮ ಮನೆ, ನಮ್ಮವರು, ನಮ್ಮ ಅಂಗಳವನ್ನು ಬಿಟ್ಟು ಶಾಶ್ವತವಾಗಿ ಹೋಗಿದ್ದೀರಿ. ಮತ್ತೆ ಹಿಂದಿರುಗಬೇಡಿ ಎಂದು ಪ್ರತಿ ಮೂಲೆಯಲ್ಲಿಯೂ ಬಲವಾಗಿ ಅಂದುಕೊಳ್ಳುತ್ತಾ ಹೇಳಿ. ನಿಮ್ಮ ಮನೆಯಲ್ಲಿ ವರ್ಷಗಳಿಂದ ಸಂಗ್ರಹವಾಗಿರುವ ಈ ಗುಂಪು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಹೀರಿಕೊಂಡು ತನ್ನೊಳಗೆ ಆವಾಹನೆ ಮಾಡಿಕೊಳ್ಳುತ್ತಿದೆ ಎಂದು ಶಕ್ತಿಶಾಲಿಯಾಗಿ ಭಾವಿಸಬೇಕು. ಮನೆ ಸುತ್ತ ತಿರುಗಿದ ನಂತರ ಒಂದು ಕ್ಷಣವೂ ತಡ ಮಾಡಬೇಡಿ. ಆ ಗಂಟನ್ನು ಹಿಡಿದುಕೊಂಡು ನೇರವಾಗಿ ಮನೆಯ ಹೊರಗೆ ಬನ್ನಿ. ಹೊರಗೆ ಹೋಗುವಾಗ ಹಿಂತಿರುಗಿ ನೋಡಬೇಡಿ. ಯಾರೊಂದಿಗೂ ಮಾತನಾಡಬೇಡಿ. ಖಂಡಿತ ಮಾಡಬೇಡಿ. ನಿಮ್ಮ ಸಂಕಲ್ಪ ಹಾಳಾಗಬಾರದು. ನೇರವಾಗಿ ನಿಮ್ಮ ಮನೆಯ ಹತ್ತಿರವಿರುವ ನೆಲ್ಲಿಕಾಯಿ ಮರದ ಬಳಿಗೆ ಹೋಗಿ ಪೂಜೆ ಮಾಡಿದ ಮರವಾದರೂ ಪರವಾಗಿಲ್ಲ, ಪೂಜೆ ಮಾಡದ ಮರವಾದರೂ ಪರವಾಗಿಲ್ಲ, ನೆಲ್ಲಿಕಾಯಿ ಮರದ ಬಳಿ ಈ ಪರಿಹಾರವನ್ನು ಮಾಡಬಹುದು. ಮೊದಲು ಆ ನೆಲ್ಲಿಕಾಯಿ ಮರಕ್ಕೆ ಮನಸಾರಿ ನಮಸ್ಕರಿಸಿ ಆ ಮರದ ಬುಡದಲ್ಲಿ ಕೈಯಿಂದಲೇ ಒಂದು ಸಣ್ಣ ಗುಂಡಿ ತೆಗೆಯಿರಿ. ನಿಮ್ಮ ಕೈಯಲ್ಲಿರುವ ಆ ದಾರಿದ್ರ್ಯದ ಗಂಟನ್ನು ಆ ಗುಂಡಿಯಲ್ಲಿಟ್ಟು ಮೇಲೆ ಮಣ್ಣಿನಿಂದ ಸಂಪೂರ್ಣವಾಗಿ ಮುಚ್ಚಿಬಿಡಿ. ಒಂದು ವೇಳೆ ನಿಮಗೆ ಗುಂಡಿ ತೆಗೆಯಲು ಸಾಧ್ಯವಾಗದ ಪರಿಸ್ಥಿತಿಯಾದರೆ ಚಿಂತಿಸಬೇಕಾಗಿಲ್ಲ. ಆ ಮರದ ಬುಡದಲ್ಲಿ ಆ ಬೇರುಗಳ ಹತ್ತಿರ ಆ ಗಂಟನ್ನು ಇಟ್ಟು ಆ ಧಾತ್ರಿ ಮಾತೆ, ವಿಷ್ಣು ಸ್ವರೂಪವೇ, ನಮ್ಮ ಮನೆಯ ದಾರಿದ್ರ್ಯವನ್ನು, ನಮ್ಮ ಕಷ್ಟಗಳನ್ನೆಲ್ಲ ಈ ಗಂಟಿನ ರೂಪದಲ್ಲಿ ನಿನ್ನ ಪಾದಗಳ ಬಳಿ ಬಿಟ್ಟು ಹೋಗುತ್ತಿದ್ದೇವೆ. ಈ ಭಾರವನ್ನು ನೀನೇ ಸ್ವೀಕರಿಸಿ ನಮ್ಮ ಪಾಪಗಳನ್ನು ನಾಶ ಮಾಡಿ ನಮಗೆ ಆಧಾರವಾಗಿ ನಿಂತು ತಾಯಿ ನಮಗೆ ಶುಭಗಳನ್ನು, ವಿಜಯಗಳನ್ನು, ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸು ಎಂದು ಪ್ರಾರ್ಥಿಸಿ. ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹಿಂದಿರುಗಿ ನೋಡದೆ ನೇರವಾಗಿ ನಿಮ್ಮ ಮನೆಗೆ ಬನ್ನಿ. ಮನೆಗೆ ಬಂದ ತಕ್ಷಣ ಮೊದಲು ಕೈಕಾಲು ಮುಖವನ್ನು ಸ್ವಚ್ಛವಾಗಿ ತೊಳೆದ ನಂತರ ಮನೆಗೆ ಪ್ರವೇಶಿಸಿ. ಪೂಜಾ ಕೋಣೆಯಲ್ಲಿರುವ ದೀಪದ ಬಳಿ ಹೋಗಿ ಆ ಲಕ್ಷ್ಮೀನಾರಾಯಣನಿಗೆ ಮತ್ತೊಮ್ಮೆ ಮನಪೂರ್ವಕವಾಗಿ ನಮಸ್ಕರಿಸಿ. ಅಷ್ಟೇ, ನೀವು ಮಾಡಬೇಕಾದ ಕೆಲಸ ಮುಗಿದಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. 2026 ಏಪ್ರಿಲ್ 2ರಂದು ದವನದ ಹುಣ್ಣಿಮೆ ಬಂದಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಶುಭ ದಿನದಂದು ಕೆಲವು ನಿರ್ದಿಷ್ಟ ವಸ್ತುಗಳನ್ನು ಮನೆಗೆ ತರುವುದರಿಂದ ಆರ್ಥಿಕ ಪ್ರಗತಿ, ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ಅಚಲ ನಂಬಿಕೆ ಇದೆ. ಹಾಗಾದರೆ ಈ ದಿನ ನಿಮ್ಮ ಅದೃಷ್ಟ ಬದಲಿಸಲು ಮನೆಗೆ ತರಬೇಕಾದ ಆ 5 ಅದೃಷ್ಟದ ವಸ್ತುಗಳು ಯಾವುವು? ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಇನ್ನು ದಾಸವಾಳ ಹೂವಿನ ಗಿಡದಿಂದ ಈ ಒಂದು ಚಿಕ್ಕ ಪರಿಹಾರ ಮಾಡಿದರೆ ಒಂದೇ ಒಂದು ವರ್ಷದೊಳಗೆ ಚಿನ್ನದ ಒಡವೆಯನ್ನು ಕೊಂಡುಕೊಳ್ಳುತ್ತೀರಾ. ಈ ಮಾತು ಪಂಡಿತರು ಹಾಗೂ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದೆ. ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ದಾಸವಾಳ ಗಿಡದಿಂದ ಮಾಡುವಂಥ ಪರಿಹಾರ ಏನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಇದು ತುಂಬಾನೇ ಚಿಕ್ಕ ಪರಿಹಾರ, ಹಾಗೆ ಈಸಿ ಪರಿಹಾರ ಕೂಡ, ಆದರೆ ತುಂಬಾನೇ ಪವರ್ಫುಲ್ ಆಗಿದೆ. ಹಾಗಾಗಿ ವಿಡಿಯೋ ಫುಲ್ ಆಗಿ ಸ್ಕಿಪ್ ಮಾಡದೆ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸಮೃದ್ಧಿಯ ಸಂಕೇತ ಕಲ್ಲುಪ್ಪು. ಹಳೆಯ ಕಾಲದಿಂದಲೂ ಉಪ್ಪನ್ನ ಲಕ್ಷ್ಮಿಯ ಸ್ವರೂಪ ಮತ್ತು ಶುದ್ಧತೆಯ ಸಂಕೇತ ಎನ್ನಲಾಗುತ್ತದೆ. ಈ ದಿನ ಹೊಸದಾಗಿ ಒಂದು ಪ್ಯಾಕೆಟ್ ಕಲ್ಲುಪ್ಪು ಖರೀದಿಸಿ ಮನೆಗೆ ತಂದರೆ ಹಣಕಾಸಿನ ಹರಿವು ಸುಗಮವಾಗುತ್ತದೆ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ಶಾಂತಿ ನೆಲೆಸುವಂತೆ ಮಾಡುತ್ತದೆ. ಲಕ್ಷ್ಮಿಯ ರೂಪ ಅಕ್ಕಿ. ಅಕ್ಕಿಯನ್ನ ಅನ್ನಪೂರ್ಣೇಶ್ವರಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಹೊಸ ಅಕ್ಕಿಯನ್ನ ಮನೆಗೆ ತಂದು ತಟ್ಟೆಯಲ್ಲಿ ಹರಡಿ ಅರಿಶಿನ ಕುಂಕುಮದಿಂದ ಪೂಜಿಸಿ ಹಣ ಇಡುವ ಜಾಗದಲ್ಲಿಟ್ಟರೆ ಮನೆಯಲ್ಲಿ ಧನಧಾನ್ಯಗಳಿಗೆ ಎಂದಿಗೂ ಕೊರತೆಯಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಸೌಭಾಗ್ಯ ತರುವ ಅರಿಶಿನದ ಕೊಂಬು. ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಅರಿಶಿನ ಸಕಲ ಶುಭ ಕಾರ್ಯಗಳ ಮೂಲ. ಈ ದಿನ ಸಮ ಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ತಂದು ತೋರಣ ಮಾಡಿ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ಇದರಿಂದ ಮನೆಯೊಳಗೆ ಧನಾಕರ್ಷಣೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಉಂಟಾಗುತ್ತದೆ.
ದೈವಿಕ ಶಕ್ತಿಯ ಶಂಖ. ಶಂಖವು ಪವಿತ್ರತೆ ಮತ್ತು ವಿಜಯದ ಸಂಕೇತ. ಈ ದಿನ ದಕ್ಷಿಣಾವರ್ತಿ ಶಂಖವನ್ನ ಮನೆಗೆ ತಂದು ಪೂಜಾ ಕೋಣೆಯಲ್ಲಿರಿಸುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ. ಇದು ಮನೆಯ ವಾತಾವರಣವನ್ನ ಶುದ್ಧೀಕರಿಸಿ ದೈವಿಕ ಶಕ್ತಿಯನ್ನ ಆಕರ್ಷಿಸುತ್ತದೆ. ಅದೃಷ್ಟದ ಒಂಟಿ ಕಣ್ಣಿನ ತೆಂಗಿನಕಾಯಿ. ಸಾಮಾನ್ಯವಾಗಿ ತೆಂಗಿನಕಾಯಿಗೆ 3 ಕಣ್ಣುಗಳಿರುತ್ತವೆ. ಆದರೆ ಅಪರೂಪವಾಗಿ ಸಿಗುವ ಏಕಾಕ್ಷಿ ಅಥವಾ ಒಂಟಿ ಕಣ್ಣಿನ ತೆಂಗಿನಕಾಯಿ ಅತ್ಯಂತ ಶಕ್ತಿಶಾಲಿ. ಈ ದಿನ ಶುಭ ಮುಹೂರ್ತದಲ್ಲಿ ಇದನ್ನ ಮನೆಗೆ ತಂದು ಪೂಜಿಸಿದ್ರೆ ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಅದೃಷ್ಟ ಕುಲಾಯಿಸುತ್ತದೆ. ಇನ್ನು ನಾವು ಹಿತ್ತಲಲ್ಲಿ ಅಥವಾ ಮನೆ ಮುಂದೆ ದಾಸವಾಳ ಗಿಡವನ್ನ ಬೆಳೆಸಿದ್ರೆ ಆ ಹೂವುಗಳು ಎಷ್ಟು ಸೊಗಸಾಗಿ ಬೆಳೆಯುತ್ತದೆಯೋ ಅಷ್ಟು ಸಮೃದ್ಧಿಯಾಗಿ ನಮ್ಮ ಜೀವನ ಕೂಡ ಇರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ. ದಾಸವಾಳ ದೇವತಾ ವೃಕ್ಷ. 5 ಕಲ್ಪವೃಕ್ಷಗಳಲ್ಲಿ ದಾಸವಾಳ ಗಿಡ ಕೂಡ ಒಂದು. ಮೊದಲನೆಯದು ಪಾರಿಜಾತ, 2 ಕಲ್ಪವೃಕ್ಷ, 3 ಹರಿಚಂದನ, 4 ಸಂತಾನ ವೃಕ್ಷ, 5ನೇದು ಮಂದಾರ ಗಿಡ. ಮಂದಾರ ಗಿಡ ಅಂದ್ರೆ ದಾಸವಾಳ ಗಿಡ. ಈ 5 ಗಿಡಗಳನ್ನ ಪಂಚಕಲ್ಪ ವೃಕ್ಷಗಳು ಅಂತ ಕರೆಯುತ್ತಾರೆ. ಎಲ್ಲ ಕಾಲಗಳಲ್ಲೂ ಹೂ ಬಿಡುವಂತಹ ದಾಸವಾಳ ಗಿಡವನ್ನ ಮನೆಯಲ್ಲಿ ಬೆಳೆಸಿಕೊಂಡ್ರೆ ಆ ಮನೆಯಲ್ಲಿ ಎಂದೂ ಕೂಡ ಹಣಕ್ಕೆ ಕೊರತೆ ಬರುವುದಿಲ್ಲವಂತೆ. ಕೆಂಪು ದಾಸವಾಳ ಹೂಗಳನ್ನ ದೇವರಿಗೆ ಸಮರ್ಪಿಸಿ ಭಕ್ತಿಯಿಂದ ನಮ್ಮ ಕೋರಿಕೆ ಹೇಳಿಕೊಂಡ್ರೆ ಆ ಕೋರಿಕೆಯನ್ನ ದೇವರು ಸ್ವತಃ ಕೇಳಿಸಿಕೊಂಡು ಈಡೇರಿಸುತ್ತಾರೆ ಎಂದು ಒಂದು ಪುರಾಣ ವಚನವಿದೆ. ದಾಸವಾಳ ಗಿಡ ಮನೆ ಮುಂದೆ ಬೆಳೆಸುವವರು ಸಿಂಹದ್ವಾರದ ಪಕ್ಕದಲ್ಲಿ ಬೆಳೆಸಬೇಕು. ಅದೇ ಒಂದು ವೇಳೆ ಹಿತ್ತಲಲ್ಲಿ ಬೆಳೆಸುವವರು ಎಲ್ಲಿ ಬೇಕಾದರೂ ಬೆಳೆಸಬಹುದು. ನಮ್ಮ ಶಾಸ್ತ್ರಗಳು ಹೇಳಿರುವ ಪ್ರಕಾರ ಒಂದೊಂದು ದೇವರಿಗೆ ಒಂದೊಂದು ಪ್ರತ್ಯೇಕವಾದ ಹೂವೆಂದ್ರೆ ಇಷ್ಟ ಇರುತ್ತದೆ. ಅವರ ಪೂಜೆಯಲ್ಲಿ ಆ ಹೂವನ್ನ ಬಳಸಿದ್ರೆ ನಮಗೆ ಬೇಗನೆ ಫಲ ಸಿಗುತ್ತದೆ. ಆದರೆ ಎಲ್ಲ ದೇವರು ದೇವತೆಗಳು ಇಷ್ಟಪಡುವಂತಹ ಹೂವು ಕೆಂಪು ದಾಸವಾಳ. ನಮಗೆ ಎಷ್ಟೋ ಬಣ್ಣದ ದಾಸವಾಳ ಹೂಗಳಿದ್ದರೂ ಕೂಡ ಕೆಂಪು ಬಣ್ಣದ ಹೂವಿಗೆ ಇರುವ ಪ್ರತ್ಯೇಕತೆ ಯಾವ ಹೂವಿಗೂ ಕೂಡ ಇರುವುದಿಲ್ಲ. ದೇವರಿಗೂ ಕೂಡ ಆ ಕೆಂಪು ಬಣ್ಣದ ಹೂವೆಂದ್ರೇನೆ ತುಂಬಾ ಇಷ್ಟ. ಹಾಗಾಗಿ ನಿಮಗೆ ಯಾವ ಬಣ್ಣದ ಹೂವು ಇಷ್ಟ ಇದ್ದರೂ ಕೂಡ ಅದರ ಜೊತೆಗೆ ಈ ಕೆಂಪು ಬಣ್ಣದ ದಾಸವಾಳ ಹೂವನ್ನ ಕೂಡ ಮನೆಯಲ್ಲಿ ತಪ್ಪದೆ ಬೆಳೆಸಿ. ಈಗ ವಿಷಯಕ್ಕೆ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಚಿನ್ನ ಅಂದ್ರೆ ತುಂಬಾನೇ ಇಷ್ಟ. ಮುಖ್ಯವಾಗಿ ಹೆಂಗಸರಿಗೆ ಚಿನ್ನ ಅಂದ್ರೆ ಎಷ್ಟು ಇಷ್ಟ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪ್ರಾಣ ಬೇಕಾದ್ರೂ ಕೊಡ್ತಾರೆ ಹೊರತು ಚಿನ್ನನ ಮಾತ್ರ ಬಿಟ್ಟು ಕೊಡಲ್ಲ. ಅಷ್ಟೊಂದು ಇಷ್ಟ ಚಿನ್ನ ಅಂದ್ರೆ. ಆದ್ರೆ ನಮ್ಮ ಪುರಾಣಗಳಲ್ಲಿ ಇರುವ ಪ್ರಕಾರ ಚಿನ್ನದಲ್ಲಿ ಕಲಿಪುರುಷ ವಾಸ ಇರ್ತಾನೆ. ಮಹಾರಾಜ ಯಾವಾಗ ಕಲಿಪುರುಷನಿಗೆ ಚಿನ್ನದಲ್ಲಿ ವಾಸ ಇರೋಕೆ ಅನುಮತಿ ಕೊಟ್ಟರು ಆ ಮರುಕ್ಷಣವೇ ಅವರ ಕಿರೀಟದೊಳಗೆ ಪ್ರವೇಶಿಸಿದ ಕಲಿಪುರುಷ ಅವರ ಪ್ರಾಣವನ್ನೇ ಬಲಿ ಪಡೆದುಕೊಂಡ. ಆದರೆ ಎಲ್ಲಾ ಚಿನ್ನದಲ್ಲೂ ಕೂಡ ಕಲಿಪುರುಷ ಇರುವುದಿಲ್ಲ. ಯಾರು ಅಧರ್ಮವಾಗಿ ಬೇರೆಯವರಿಗೆ ಮೋಸ ಮಾಡಿ ಚಿನ್ನ ಸಂಪಾದನೆ ಮಾಡಿರುತ್ತಾರೋ ಅಥವಾ ಬೇರೆಯವರ ಚಿನ್ನವನ್ನ ಕದ್ದಿರ್ತಾರೋ ಆ ಚಿನ್ನದಲ್ಲಿ ಮಾತ್ರವೇ ಕಲಿಪುರುಷ ವಾಸ ಇರ್ತಾನೆ. ಇಲ್ಲಿ ಎಲ್ಲರಿಗೂ ಕೂಡ ಜೀವನದಲ್ಲಿ ಚಿನ್ನ ಕೊಂಡುಕೊಳ್ಳಬೇಕು ಅನ್ನೋ ಆಸೆ ಇರುತ್ತದೆ. ಅವರ ಹತ್ರ ಎಷ್ಟು ಚಿನ್ನ ಇದ್ರೂ ಕೂಡ ಇನ್ನೂ ಜಾಸ್ತಿ ಬೇಕು ಅಂತ ಆಸೆ ಪಡುತ್ತಾರೆ. ಬಡವರು ಒಂದು ಓಲೆ ಕಳಿಸಿಕೊಂಡರೂ ಸಾಕು ಅನ್ಕೊಂಡ್ರೆ ಮಿಡಲ್ ಕ್ಲಾಸ್ ಅವರು ಚೈನ್ ಬೇಕು ಅಂತಾರೆ. ಶ್ರೀಮಂತರು ಹೊಸ ಡಿಸೈನ್ ಆಭರಣಗಳು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಹೀಗೆ ಎಲ್ಲರಿಗೂ ಕೂಡ ಚಿನ್ನ ಬೇಕು. ಅದೇ ರೀತಿ ನಿಮಗೂ ಕೂಡ ಚಿನ್ನ ಕೊಂಡುಕೊಳ್ಳುವ ಆಸೆ ಇದ್ರೆ ಈ ದಿನ ಮಿಸ್ ಮಾಡಬೇಡಿ. ನಾನು ಹೇಳುವಂತ ಈ ಪರಿಹಾರವನ್ನ ಮಾಡಿ ನೋಡಿ. ಇದನ್ನ ಬರೀ ಹೆಂಗಸರು ಮಾತ್ರವಲ್ಲದೆ ಗಂಡಸರು ಕೂಡ ಮಾಡಬಹುದು. ಇದಕ್ಕಾಗಿ ನೀವು ಯಾವುದಾದರೂ ಒಂದು ಕೆಂಪು ಬಣ್ಣದ ದಾಸವಾಳ ಹೂವಿನ ಗಿಡದ ಹತ್ರ ಹೋಗಬೇಕು. ಆ ಗಿಡ ನಿಮ್ಮ ಮನೆಯಲ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಅಕ್ಕಪಕ್ಕದ ಮನೆ ಆಗಿರಬಹುದು ಅಥವಾ ಎಲ್ಲಾದರೂ ಪಾರ್ಕಲ್ಲೋ ರೋಡ್ನಲ್ಲಿರುವಂತಹ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಬಳಿಕ ಆ ಗಿಡದಿಂದ ಒಂದು ಎಲೆಯನ್ನ ಕಿತ್ಕೊಳ್ಳಿ. ಆ ಎಲೆಯಲ್ಲಿ ಎಲ್ಲೂ ಕೂಡ ಡ್ಯಾಮೇಜ್ ಇರಬಾರದು. ಚೆನ್ನಾಗಿ ದೊಡ್ಡದಾಗಿರುವಂತಹ ಎಲೆಯನ್ನ ಕಿತ್ಕೊಂಡು ಬನ್ನಿ. ಆ ಎಲೆಯನ್ನ ಮನೆಗೆ ತಂದು ಚೆನ್ನಾಗಿ ತೊಳೆದು ಆ ಎಲೆ ಫುಲ್ ಕವರ್ ಆಗೋ ತರ ಅರಿಶಿನ ಹಚ್ಚಬೇಕು. ಅಂದ್ರೆ ಎಲ್ಲೂ ಕೂಡ ಹಸಿರು ಬಣ್ಣ ಕಾಣಿಸಬಾರದು. ಅಷ್ಟು ಚೆನ್ನಾಗಿ ನೀವು ಅರಿಶಿನವನ್ನ ಹಚ್ಚಬೇಕು. ಬಳಿಕ ಅದನ್ನ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟು ಅದರ ಮೇಲೆ ಎಷ್ಟಾಗುತ್ತೋ ಅಷ್ಟು ನೆನೆಸಿಟ್ಟಿರುವಂತಹ ಕಡಲೆ ಕಾಳುಗಳನ್ನ ಹಾಕಬೇಕು. ರಾತ್ರಿನೇ ನೆನೆಸಿಟ್ರೂ ಕೂಡ ಪರವಾಗಿಲ್ಲ ಅಥವಾ ಒಂದು 4 ಗಂಟೆ ಮುಂಚೆ ನೆನೆಸಿಟ್ರೂ ಕೂಡ ಪರವಾಗಿಲ್ಲ. ಆ ಎಲೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಕಡಲೆ ಕಾಳುಗಳನ್ನು ಹಾಕಿ. ನೀವು ಕಡಲೆಕಾಳು ನೆನೆಸುವಾಗ ಸ್ವಲ್ಪ ಅರಿಶಿನ ಕೂಡ ಹಾಕಿ ನೆನೆಸಿರಬೇಕು. ಈ ರೀತಿ ಎಲೆ ಮೇಲೆ ಅರಿಶಿನ ಹಾಕಿ ಕಡಲೆಕಾಳು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಲಕ್ಷ್ಮೀ ದೇವಿಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಯನ್ನು ಹೇಳಿಕೊಳ್ಳಿ.
ನಿಮಗೆ ಒಡವೆ ಬೇಕು ಅಂದರೆ ಅದನ್ನೇ ಹೇಳಿ. ಹಣ, ಆರೋಗ್ಯ, ಸಿರಿ ಸಂಪತ್ತು, ಐಶ್ವರ್ಯ, ಸಂತೋಷ ಹೀಗೆ ಏನು ಬೇಕೋ ಅದನ್ನು ಕೇಳಿ. ಆದರೆ ಒಂದೇ ಒಂದು ಕೋರಿಕೆ ಮಾತ್ರನೇ ನೀವು ಕೇಳಬೇಕು. ಅದರ ನಂತರ ನೀವು ನಾರ್ಮಲ್ ಆಗಿ ಪೂಜೆ ಮಾಡಿ ಮುಗಿಸಿಕೊಳ್ಳಿ. ದೇವರ ಮುಂದೆ ನೀವಿಟ್ಟಂತಹ ಆ ಎಲೆ ಹಾಗೂ ಕಡಲೆಕಾಳುಗಳನ್ನು ದಿನಪೂರ್ತಿ ಅದೇ ರೀತಿ ಬಿಡಬೇಕು. ಹಾಗೇನೆ ಯಾವ ಸಮಯದಲ್ಲೂ ಕೂಡ ದೀಪ ಆರದೇ ಇರೋ ಥರ ನೋಡ್ಕೊಳ್ಳಿ. ಇನ್ನು ಆ ಕಡಲೆಕಾಳು ಅಥವಾ ಆ ಎಲೆಯನ್ನು ಮುಟ್ಟೋದಾಗ್ಲಿ ಕದಲಿಸೋದಾಗ್ಲಿ ಮಾಡೋಕೆ ಹೋಗಬೇಡಿ. ಇನ್ನು ಅಮಾವಾಸ್ಯೆ ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅನ್ನ ತಯಾರಿಸಿ ಅದರಲ್ಲಿ ಸ್ವಲ್ಪ ಹಾಲು, ಬೆಲ್ಲದ ಪುಡಿ ಹಾಗೂ ತುಪ್ಪ ಬೆರೆಸಿ ಅದನ್ನು ಉಂಡೆ ಥರ ಕಟ್ಟಿ ಲಕ್ಷ್ಮೀದೇವಿ ಫೋಟೋ ಮುಂದೆ ಇಡಿ. ನೀವು ನಾರ್ಮಲ್ ಆಗಿ ಪೂಜೆ ಮಾಡಿಕೊಂಡು ಆ ಕಡಲೆಕಾಳುಗಳ ಎಲೆ ಇದೆಯಲ್ಲ, ಇದನ್ನು ನೀವು ಈಗಾಗಲೇ ಲಕ್ಷ್ಮೀ ದೇವಿ ಮುಂದೆ ಇಟ್ಟಿರುವಂಥ ಅನ್ನದ ಉಂಡೆ ಇದೆಯಲ್ಲ ಅದರ ಮಧ್ಯದಲ್ಲಿ ಭದ್ರವಾಗಿಟ್ಟು ಅದನ್ನು ತಗೊಂಡು ಹೋಗಿ ಯಾವುದಾದರೂ ಹಸುಗೆ ತಿನ್ನಿಸಿಬಿಡಿ. ಒಂದು ವೇಳೆ ನೀವಿರೋ ಜಾಗದಲ್ಲಿ ಯಾವ ಹಸು ಕೂಡ ಸಿಗಲ್ಲ ಅನ್ನೋ ಪಕ್ಷದಲ್ಲಿ ನೀವು ಈ ಅನ್ನ ತಯಾರಿಸೋ ಅಗತ್ಯ ಇಲ್ಲ. ಬರೀ ಈ ಎಲೆಯನ್ನು ತಗೊಂಡು ಹೋಗಿ ಕಾಲುಗಳನ್ನು ಯಾವುದಾದರೂ ಪಕ್ಷಿಗೆ ಕೊಟ್ಟು ಆ ಎಲೆ ಮಾತ್ರವೇ ನೀವು ಯಾವ ಗಿಡದ ಎಲೆ ಕಿತ್ತು ತಂದಿರ್ತೀರೋ ಅದೇ ಗಿಡದ ಕೆಳಗೆ ಸ್ವಲ್ಪ ಮಣ್ಣು ಅಗೆದು ಅದರೊಳಗೆ ಈ ಎಲೆಯನ್ನು ಹಾಕಿ ಮುಚ್ಚಿಡಿ. ನೀವು ಹಸುಗೆ ಕೊಡೋದಿದ್ರೆ ಈ ಡಬಲ್ ಕೆಲಸ ಇರುವುದಿಲ್ಲ. ಎಲ್ಲ ಕೂಡ ಟೋಟಲ್ ಆಗಿ ಹಸುಗೆ ಕೊಟ್ಟು ಬಿಡಬಹುದು. ಹಸು ಸಿಗೋದೇ ಇಲ್ಲ ಅನ್ನೋರು ಮಾತ್ರ ಇನ್ನೇನು ಮಾಡೋಕ್ಕಾಗಲ್ಲ. ಈ ರೀತಿ ಪಕ್ಷಿಗೆ ಕಾಳುಗಳನ್ನು ಕೊಟ್ಟು ಎಲೆಯನ್ನು ಮಾತ್ರ ಅದೇ ಗಿಡದ ಕೆಳಗಡೆ ಹೋಗಿ ಹಾಕಬೇಕು. ಈ ಒಂದು ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಒಂದು ವರ್ಷದ ಒಳಗೆ ನೀವು ಕೇಳಿರುವಂಥ ಕೋರಿಕೆ ಈಡೇರುತ್ತದೆ. ಒಂದು ವೇಳೆ ಚಿನ್ನ ಬೇಕು ಅಂತ ನೀವು ಕೇಳಿದರೆ ಒಂದು ವರ್ಷದ ಒಳಗಡೆ ನಿಮ್ಮ ಚಿನ್ನ ಕೊಂಡುಕೊಳ್ತೀರಾ. ನೀವು ಒಂದು ವೇಳೆ ತುಂಬ ಬಡವರಾಗಿದ್ದು ಅಥವಾ ದಿನಗೂಲಿ ಮಾಡ್ತಾ ಇದ್ರೂ ಕೂಡ ಚಿನ್ನವನ್ನು ಕೊಂಡುಕೊಳ್ತೀರಾ. ಅಥವಾ ಯಾವುದೋ ಒಂದು ರೂಪದಲ್ಲಿ ಚಿನ್ನ ತಪ್ಪದೆ ನಿಮ್ಮ ಕೈ ಸೇರುತ್ತದೆ. ಆ ಅದೃಷ್ಟವನ್ನು ಸ್ವತಃ ಲಕ್ಷ್ಮೀ ದೇವಿಯೇ ನಿಮಗೆ ಕೊಡ್ತಾರೆ. ಹಾಗಾಗಿ ಸ್ನೇಹಿತರೆ, ಮಿಸ್ ಮಾಡಿಕೊಳ್ಬೇಡಿ. ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.